Welcome students. Today we'll see what are planar graphs and some properties related to that. We'll see the definition. A graph G is said to be planar if there exists some geometric representation of G on a plane such that no two of its edges intersect. ಅಂದರೆ ಒಂದು ಗ್ರಾಫನ್ನು ಎರಡು ಎಡ್ಜಸ್ ಇಂಟರ್ಸೆಕ್ಟ್ ಆಗದ ಹಾಗೆ ನಮಗೆ ಡ್ರಾ ಮಾಡಲಿಕ್ಕೆ ಆದರೆ ಯಾವುದೇ ಎರಡು ಎಡ್ಜಸ್ ಇಂಟರ್ಸೆಕ್ಟ್ ಆಗದ ಹಾಗೆ ಗ್ರಾಫನ್ನು ಡ್ರಾ ಮಾಡಲಿಕ್ಕೆ ಆಗೋದಾದರೆ ಅಂಥ ಗ್ರಾಫನ್ನು ಪ್ಲೇನಾರ್ ಗ್ರಾಫ್ ಅಂತ ಹೇಳ್ತೇವೆ. ಸೊ ದಿಸ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಗ್ರಾಫ್ ಈಗ ಇಂಟರ್ಸೆಕ್ಟ್ ಆಗಿದೆ, ಬಟ್ ಇಂಟರ್ಸೆಕ್ಟ್ ಆಗದ ಹಾಗೆ ಡ್ರಾ ಮಾಡ್ಬೋದಾ? ಮಾಡ್ಬೋದು. ಇಲ್ಲಿ ತೋರಿಸಿದ್ದೇನೆ ಮಾಡ್ಬೋದು ಅಂತ. ಇಲ್ಲಿ ಯಾವುದೇ ಎಡ್ಜಸ್ ಕೂಡ ಇಂಟರ್ಸೆಕ್ಟ್ ಆಗಲಿಲ್ಲ. ಇಲ್ಲಿ ಎರಡು ಎಡ್ಜಸ್ ಇಂಟರ್ಸೆಕ್ಟ್ ಆಗುಂಟು, ಆದರೆ ಅದನ್ನು ಇಂಟರ್ಸೆಕ್ಟ್ ಆಗದ ಹಾಗೆ ಕೂಡ ಡ್ರಾ ಮಾಡ್ಬೋದು. ಅಂಥ ಗ್ರಾಫಿಗೆ ಪ್ಲೇನಾರ್ ಗ್ರಾಫ್ಸ್ ಅಂತ ಹೇಳ್ತೇವೆ. ಬೇರೆ ಗ್ರಾಫ್ ಕೂಡ ಇದರಲ್ಲಿ ಇಂಟರ್ಸೆಕ್ಟ್ ಆಗುವುದೇ ಇಲ್ಲ, ಇದೆಲ್ಲ ಪ್ಲೇನಾರ್ ಗ್ರಾಫ್ಸ್. Next definition. A graph that cannot be drawn on a plane without a cross section between its edges is called non-planar. ಅಂದರೆ ಒಂದು ಗ್ರಾಫನ್ನು ಎರಡು ಎಡ್ಜಸ್ ಇಂಟರ್ಸೆಕ್ಟ್ ಆಗದ ಹಾಗೆ ಡ್ರಾ ಮಾಡಲಿಕ್ಕೆ ಆಗದೇ ಇದ್ದರೆ ಅಂತಹ ಗ್ರಾಫಿಗೆ ನಾನ್ ಪ್ಲೇನರ್ ಅಂತ ಹೇಳ್ತೇವೆ. ಈ ಗ್ರಾಫೇ ನೋಡಿಕೊಳ್ಳಿ. ಈ ಗ್ರಾಫ್ ಯಾವುದು? 5 ವರ್ಟಿಸಸ್ ಇದೆ, ಕಂಪ್ಲೀಟ್ ಗ್ರಾಫ್ ಇದೆ. ಇದನ್ನು ಡ್ರಾ ಮಾಡಲಿಕ್ಕೆ ಆಗ್ತದಾ? ಟ್ರೈ ಮಾಡಿ ನೋಡಿ. ಹೀಗೆ ಡ್ರಾ ಮಾಡ್ತಾ ಹೋದೆ ನಾನು, ಆದರೆ ಎಲ್ಲ ಎಡ್ಜಸ್ ಇಂಟರ್ಸೆಕ್ಟ್ ಆಗೋದಿಲ್ಲ. ಈ ಎರಡು ಎಡ್ಜಸ್ ಇಂಟರ್ಸೆಕ್ಟ್ ಆಗಲೇಬೇಕು. ಆಗದ ಹಾಗೆ ನನಗೆ ಈ ಗ್ರಾಫನ್ನು ಡ್ರಾ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ನನಗೆ ಎರಡು ಎಡ್ಜಸ್ ಇಂಟರ್ಸೆಕ್ಟ್ ಆಗದ ಹಾಗೆ ಈ ಗ್ರಾಫನ್ನು ಡ್ರಾ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈ ಗ್ರಾಫನ್ನು ನಾನ್ ಪ್ಲೇನಾರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಡೆಫಿನೇಷನ್, ಎಂಬೆಡಿಂಗ್. ಎಂಬೆಡಿಂಗ್ ಅಂದರೆ ಏನು? ಆ ಡ್ರಾವಿಂಗ್ ಆಫ್ ಅ ಜಾಮೆಟ್ರಿಕ್ ರೆಪ್ರೆಸೆಂಟೇಷನ್ ಆಫ್ ಅ ಗ್ರಾಫ್ on any surface such that no edge intersect is called embedding. ಒಂದು ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಮಾಡಲಿಕ್ಕಾದರೆ ಎರಡು ಎಡ್ಜಸ್ ಇಂಟರ್ಸೆಕ್ಟ್ ಆಗದ ಹಾಗೆ ಅಂತಹ ಗ್ರಾಫ್ಸ್ ಎಂಬೆಡಿಂಗ್ ಆಗಿದೆ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಕುರಾಟೋವ್ಸ್ಕಿಸ್ ಟೂ ಗ್ರಾಫ್ಸ್ ಅಂತ ಹೇಳ್ತೇವೆ. ಅದರ ಪ್ರೊನೌನ್ಸಿಯೇಷನ್ ನನಗೆ ಗೊತ್ತಿಲ್ಲ ಅಷ್ಟು ಸರಿಯಾಗಿ. ಅದರಲ್ಲಿ ಟೂ ಗ್ರಾಫ್ಸ್, ನಾನು ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದೇನೆ ನಾನು ನಿಮಗೆ ಫಸ್ಟಿಗೆ, ಮತ್ತು ಇದು ಡೆಫಿನೇಷನ್ ಹಾಕಲಿಕ್ಕೆ. ಇಲ್ಲಿ ಡೆಫಿನೇಷನ್ ಅಂದರೆ ಅಲ್ಲಿ ಟೂ ಗ್ರಾಫ್ಸ್, ಎರಡು ಗ್ರಾಫ್ಸ್ ಅಂತ ಹೇಳಿದ್ದಾರೆ. ಫಸ್ಟ್ ಗ್ರಾಫ್ ಯಾವುದಂದರೆ ಕಂಪ್ಲೀಟ್ ಗ್ರಾಫ್ ವಿತ್ 5 ವರ್ಟಿಸಸ್. ಈಗ ನಾವು ಫಸ್ಟ್ ಥಿಯರಮ್ ಈ ಕಂಪ್ಲೀಟ್ ಗ್ರಾಫ್ ವಿತ್ 5 ವರ್ಟಿಸಸ್ಗೆ ನೋಡ್ತೇವೆ. ಸೆಕೆಂಡ್ ಗ್ರಾಫ್ ಯಾವುದು? ರೆಗ್ಯುಲರ್ ಕನೆಕ್ಟೆಡ್ ಗ್ರಾಫ್ ವಿತ್ 6 ವರ್ಟಿಸಸ್ ಆ್ಯಂಡ್ 9 ಎಡ್ಜಸ್. 6 ವರ್ಟಿಸಸ್ ಇರುವಂಥದ್ದು, 9 ಎಡ್ಜಸ್ ಇರುವಂತಹ ಗ್ರಾಫ್. ಅದಕ್ಕೆ ಸೆಕೆಂಡ್ ಗ್ರಾಫ್. ಈ ಕುರಾಟೋವ್ಸ್ಕಿ ಫಸ್ಟ್ ಗ್ರಾಫ್ ಅಂದರೆ ಕಂಪ್ಲೀಟ್ ಗ್ರಾಫ್ ವಿತ್ 5 ವರ್ಟಿಸಸ್. ಸೆಕೆಂಡ್ ಗ್ರಾಫ್ ಅಂದರೆ 6 ವರ್ಟಿಸಸ್, ರೆಗ್ಯುಲರ್ ಕನೆಕ್ಟೆಡ್ ಗ್ರಾಫ್ ವಿತ್ 6 ವರ್ಟಿಸಸ್ ಆ್ಯಂಡ್ 9 ಎಡ್ಜಸ್. ಈ ಫಸ್ಟ್ ಗ್ರಾಫ್ಗೆ ರಿಲೇಟ್ ಆದ ಥಿಯರಮ್ ನಾನು ಪ್ರೂವ್ ಮಾಡ್ತೇನೆ. ಸಿಮಿಲರ್ ಆಗಿ ಸೆಕೆಂಡ್ ಗ್ರಾಫ್ಗೆ ರಿಲೇಟ್ ಆದ ಥಿಯರಮನ್ನು ನೀವು ಪ್ರೂವ್ ಮಾಡಬೇಕು. ನಾವು ವಿಲ್ ಸಿ ದ ಥಿಯರಮ್. A complete graph of 5 vertices, ಅದು ಕುರಾಟೋವ್ಸ್ಕಿಸ್ ಫಸ್ಟ್ ಗ್ರಾಫ್ ಅಲ್ವಾ, is non-planar. We have to prove it is non-planar. Non-planar ಅಂದರೆ ಏನು? ಯಾವುದೇ ಎರಡು ಎಡ್ಜಸ್ ಇಂಟರ್ಸೆಕ್ಟ್ ಆಗದ ಹಾಗೆ ನನಗೆ ಡ್ರಾ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನೋಡುವ. ನಾವು ಡ್ರಾ ಮಾಡ್ತಲೇ ಪ್ರೂವ್ ಮಾಡ್ತಾ ಹೋಗುವ. ಕಂಪ್ಲೀಟ್ ಗ್ರಾಫ್ ವಿತ್ 5 ವರ್ಟಿಸಸ್ ಅಂದರೆ ಅಲ್ಲಿ 5 ವರ್ಟಿಸಸ್ ಇರಬೇಕಲ್ವಾ. ಲೆಟ್ ದ 5 ವರ್ಟಿಸಸ್ ಆಫ್ ಅ ಕಂಪ್ಲೀಟ್ ಗ್ರಾಫ್ ಬಿ V1, V2, V3, V4 ಆ್ಯಂಡ್ V5. ಈ 5 ವರ್ಟಿಸಸ್ ಅಂತ ತೆಕ್ಕೊಳ್ತೇನೆ. ಅ ಕಂಪ್ಲೀಟ್ ಗ್ರಾಫ್ ಅಂದ್ರೆ ಏನು? ಇಟ್ ಈಸ್ ಅ ಸಿಂಪಲ್ ಗ್ರಾಫ್ ಇನ್ ವಿಚ್ ಎವ್ರಿ ವರ್ಟೆಕ್ಸ್ ಇಸ್ ಜಾಯಿಂಟ್ ಟು ಎವ್ರಿ ಅದರ್ ವರ್ಟೆಕ್ಸ್ ಬೈ ಅನ್ ಎಡ್ಜ್. ಅಂದರೆ ಇಲ್ಲಿ 5 ವರ್ಟಿಸಸ್ ಉಂಟಲ್ಲ, ಪ್ರತಿಯೊಂದು ವರ್ಟಿಸಸ್ ಇನ್ನೊಂದು ವರ್ಟಿಸಸ್ಗೆ, ಈಗ V1 ಬಾಕಿ ಎಲ್ಲ ವರ್ಟಿಸಸ್ಗೆ ಕನೆಕ್ಟ್ ಆಗಿರಲೇಬೇಕು ಒಂದು ಎಡ್ಜಸ್. ಅಂದರೆ ಪ್ರತಿಯೊಂದು ವರ್ಟಿಸಸ್ ಇನ್ನೊಂದು ಬಾಕಿ ಉಳಿದಿರುವ ಎಲ್ಲ ವರ್ಟಿಸಸ್ಗೆ ಒಂದು ಎಡ್ಜಿನ ಮುಖಾಂತರ ಆದರೂ ಕನೆಕ್ಟ್ ಆಗಿರಬೇಕು, ಒಂದು ಎಡ್ಜಿನ ಮುಖಾಂತರ ಕನೆಕ್ಟ್ ಆಗಿರಬೇಕು. ಈಗ V1, V2, V3, V4, V5 ಎಲ್ಲದಕ್ಕೂ ಕನೆಕ್ಟ್ ಆಗಿರಬೇಕು ಒಂದು ಎಡ್ಜಿಂದ. ಅದನ್ನೇ ಕಂಪ್ಲೀಟ್ ಗ್ರಾಫ್ ಅಂದರೆ ಎಲ್ಲ ವರ್ಟಿಸಸ್ ಕೂಡ ಬಾಕಿ ಇರುವ ವರ್ಟಿಸಸ್ಗೆ ಕನೆಕ್ಟ್ ಆಗಿದ್ರೆ ಅದನ್ನು ಕಂಪ್ಲೀಟ್ ಗ್ರಾಫ್ ಅಂತ ಹೇಳ್ತೇವೆ.
we get a circuit first. We get a circuit going from V1 to V2, V2 to V3, V3 to V4, V4 to V5 to V1. ಯಾಕೆ ಪ್ರತಿಯೊಂದು ಗ್ರಾಫ್ ಕೂಡ ಕನೆಕ್ಟ್ ಆಗಿರಬೇಕಲ್ಲ. ನಾನು ಫಸ್ಟಿಗೆ ಈಗ 5 ವರ್ಟಿಸಸ್ ತಗೊಳ್ತೇನೆ. ಇದನ್ನು V1, V2, V3, V4, V5 ಅಂತ ತಗೊಳ್ತೇನೆ. ಈಗ ನಾನು ಇಲ್ಲಿಂದ ಡ್ರಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. V1 ಅನ್ನು V2ಗೆ ಕನೆಕ್ಟ್ ಮಾಡ್ತೇನೆ, V2 ಅನ್ನು V3ಗೆ ಕನೆಕ್ಟ್ ಮಾಡ್ತೇನೆ, V3 ಅನ್ನು V4ಗೆ, V4 ಅನ್ನು V5, V5 ಅನ್ನು V1ಗೆ. ಒಂದೊಂದು ವರ್ಟಿಸಸ್ಗೆ ಕನೆಕ್ಟ್ ಆಯ್ತಲ್ವ ಎಲ್ಲ. ಒಂದೊಂದಲ್ಲ, ಇಲ್ಲಿ ಎರಡೆರಡು ವರ್ಟಿಸಸ್ಗೆ ಕನೆಕ್ಟ್ ಆಯಿತು ಪ್ರತಿಯೊಂದು ವರ್ಟಿಸಸ್ ಕೂಡ. ಹಾಗಾಗಿ ನಾವು ಇದೆಂತ ಸಿಕ್ಕಿತು ನಮಗೆ, ವಿ ಗಾಟ್ ಒನ್ ಸರ್ಕ್ಯೂಟ್ ವಿಚ್ ಈಸ್ ಅ ಪೆಂಟಗನ್. ಇದೊಂದು ಪೆಂಟಗನ್ ಸರ್ಕ್ಯೂಟ್ ಸಿಕ್ಕಿತು ಫಸ್ಟ್ ಕನೆಕ್ಷನಲ್ಲಿ. ದಿಸ್ ಪೆಂಟಗನ್ ಮಸ್ಟ್ ಡಿವೈಡ್ ದ ಪ್ಲೇನ್ ಆಫ್ ಪೇಪರ್ ಇಂಟು 2 ರೀಜನ್ಸ್. ಈಗ ನಾನು ಈ ಪೇಪರಲ್ಲಿ 5 ವರ್ಟಿಸಸ್ ಇರುವಂಥದ್ದು ಪೆಂಟಗನ್ ಡ್ರಾ ಮಾಡಿದೆ. ಈ ಪೆಂಟಗನ್, ಈ ಪೇಪರ್ ಇದು ಪ್ಲೇನ್ ಅಲ್ವಾ, ಪ್ಲೇನ್ ಆಫ್ ಪೇಪರ್, ಈ ಪ್ಲೇನನ್ನು 2 ರೀಜನ್ ಆಗಿ ಡಿವೈಡ್ ಮಾಡ್ತದೆ. ಯಾವುದು, ಇನ್ಸೈಡ್ ರೀಜನ್ ಮತ್ತು ಔಟ್ಸೈಡ್ ರೀಜನ್. ಹೊರಗೆ ಪೆಂಟಗನ್ ಹೊರಗಿರುವಂಥ ರೀಜನ್ ಮತ್ತು ಒಳಗಿರುವಂಥ ರೀಜನ್ ಆಗಿ ಡಿವೈಡ್ ಮಾಡ್ತದೆ. ಹೀಗೆ ನೋಡಿ, ಇದು ಸರ್ಕ್ಯೂಟ್ ಫಾರ್ಮ್ ಆಗಿದೆ. V1 ಇಂದ V2ಗೆ, V2 ಇಂದ V3, V3 ಇಂದ V4, V4 ಇಂದ V5, V5 ಇಂದ ಬ್ಯಾಕ್ ಟು V1. ಇದು 2 ರೀಜನ್ ಮಾಡಿತ್ತು ಇನ್ಸೈಡ್, ನಾನು ಔಟ್ಸೈಡ್ ಬರಲಿಲ್ಲ, ಇದು ಔಟ್ಸೈಡ್. ಓಕೆ, ನೆಕ್ಸ್ಟ್ ಏನು ಮಾಡ್ಬೋದು, ವಿ ಕನೆಕ್ಟ್ ವರ್ಟೆಕ್ಸ್ V1 ಆ್ಯಂಡ್ V3. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡುವ, V1 ಮತ್ತು V3 ಅನ್ನು ಕನೆಕ್ಟ್ ಮಾಡುವ ಬೈ ಆನ್ ಎಡ್ಜ್ ಇನ್ಸೈಡ್ ದ ಪೆಂಟಗನ್. ಪೆಂಟಗನ್ನ ಇನ್ಸೈಡಲ್ಲಿ V1 ಮತ್ತು V3 ಅನ್ನು ಕನೆಕ್ಟ್ ಮಾಡುವ. ಇಲ್ಲಿ ಮಾಡಿದ್ದೇನೆ ನೋಡಿ. ನೆಕ್ಸ್ಟ್ ಏನು ಮಾಡಬೇಕು, ನೌ ವಿ ಹ್ಯಾವ್ ಟು ಡ್ರಾ ಆನ್ ಎಡ್ಜ್ ಫ್ರಮ್ V2 ಟು V4, V2 ಇಂದ V4 ಆ್ಯಂಡ್ ಅನದರ್ ಫ್ರಮ್ V2 ಟು V5, V2 ಇಂದ V4ಗೆ ಮತ್ತು V2 ಇಂದ V5ಗೆ ಎಡ್ಜ್ ಹಾಕಬೇಕು. ಈಗ ಎಡ್ಜ್ ನನಗೆ ಇನ್ಸೈಡಲ್ಲಿ ಹಾಕ್ಲಿಕ್ಕೆ ಆಗ್ತದಾ, ಇಲ್ಲ, ಇನ್ಸೈಡ್ ಹಾಕಿದರೆ ಇಂಟರ್ಸೆಕ್ಟ್ ಆಗ್ತದೆ ಅಲ್ವಾ. ನಾನು ಇಂಟರ್ಸೆಕ್ಟ್ ಆಗದ ಹಾಗೆ ಡ್ರಾ ಮಾಡಲಿಕ್ಕೆ ಆಗ್ತದಾ ಅಂತ ಚೆಕ್ ಮಾಡೋದು. ಇಂಟರ್ಸೆಕ್ಟ್ ಆಗದ ಹಾಗೆ ಡ್ರಾ ಮಾಡಲಿಕ್ಕೆ ಆದರೆ ಪ್ಲೇನರ್ ಆಗ್ತದೆ. ಪ್ಲೇನರ್ ಅಲ್ಲ ಅಂತ ಪ್ರೂವ್ ಮಾಡಬೇಕಲ್ವಾ. ಫಸ್ಟ್ ಪಾಸಿಬಿಲಿಟಿ, ಇಂಟರ್ಸೆಕ್ಟ್ ಆಗದ ಹಾಗೆ ಎಲ್ಲ ರೀತಿಯಲ್ಲಿ ಡ್ರಾ ಮಾಡಿ ನೋಡಬೇಕು, ಬೇರೆ ಎಲ್ಲಿಯಾದರೂ ಚಾನ್ಸಸ್ ಇದೆಯಾ ಅಂತ. ಇಲ್ಲಿ ಚಾನ್ಸಸ್ ಇದೆ, ಯಾಕಂದರೆ ಔಟ್ಸೈಡಿಂದ ಡ್ರಾ ಮಾಡಿದರೆ ಇಂಟರ್ಸೆಕ್ಟ್ ಆಗೋದಿಲ್ಲ ಅಲ್ವಾ. ಹೀಗೆ ಮಾಡ್ಬೋದು ನೋಡಿ, ಇಲ್ಲಿಂದ ಇಲ್ಲಿಗೆ ಇನ್ಸೈಡ್ ಡ್ರಾ ಮಾಡಿದರೆ ಇಂಟರ್ಸೆಕ್ಟ್ ಆಗ್ತದೆ. ಬಟ್ ಬೇರೆ ಪಾಸಿಬಿಲಿಟಿ ಇದೆ ಇದಕ್ಕೆ ಔಟ್ಸೈಡಿಂದ ಡ್ರಾ ಮಾಡುವಂಥದ್ದು. ನೀದರ್ ಆಫ್ ದೀಸ್ ಎಡ್ಜಸ್ ಕ್ಯಾನಾಟ್ ಬಿ ಡ್ರಾನ್ ವಿದೌಟ್ ಕ್ರಾಸಿಂಗ್ ಓವರ್ ದ neither of these edges cannot be drawn inside ಇದೆ without crossing over the edges already drawn. ಅಂದರೆ ನನಗೆ ಇನ್ಸೈಡಲ್ಲಿ ಅದನ್ನು ಡ್ರಾ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಡ್ರಾ ಮಾಡಿದರೆ ನಾನು ಪ್ರೀವಿಯಸ್ಸಲ್ಲಿ ಡ್ರಾ ಮಾಡಿದೆಲ್ಲ ಎಡ್ಜ್, ಈ ಎಡ್ಜನ್ನು ಕ್ರಾಸ್ ಆಗ್ತದೆ. ಸೊ ಕ್ರಾಸ್ ಮಾಡದೆ ಹಾಗೆ ಇನ್ಸೈಡಲ್ಲಿ ನನಗೆ ಡ್ರಾ ಮಾಡಲಿಕ್ಕೆ ಆಗೋದಿಲ್ಲ. ದೇರ್ಫೋರ್ ವಿ ಡ್ರಾ ಬೋತ್ ಆಫ್ ದೀಸ್ ಎಡ್ಜಸ್ ಔಟ್ಸೈಡ್ ದ ಪೆಂಟಗನ್. ಪೆಂಟಗನ್ನ ಔಟ್ಸೈಡಲ್ಲಿ ನಾನು ಆ ಎರಡು, ಯಾವುದು V2 ಮತ್ತು V4 ಕನೆಕ್ಟ್ ಮಾಡುವ ಎಡ್ಜ್ ಮತ್ತು V2 ಮತ್ತು V5 ಕನೆಕ್ಟ್ ಮಾಡುವ ಎಡ್ಜನ್ನು ಔಟ್ಸೈಡಲ್ಲಿ ಡ್ರಾ ಮಾಡಿದೆ ಹೀಗೆ. ನೆಕ್ಸ್ಟ್, the edge connecting V3 and V5 cannot be drawn outside the pentagon without crossing the edge between V2 and V4. ಇಲ್ಲಿ ನೋಡಿ, ನನಗೆ ಈಗ V5 ಮತ್ತು V3ಗೆ ಔಟ್ಸೈಡಿಂದ ಡ್ರಾ ಮಾಡ್ಬೋದಾ ನನ್ನ ಎಡ್ಜ್? ನಾನು ಔಟ್ಸೈಡಿಂದ ಡ್ರಾ ಮಾಡುವಾಗ ಏನಾಗ್ತದೆ, ಇಲ್ಲಿ ಕ್ರಾಸ್ ಆಗ್ತದೆ. ಯಾವ ಎಡ್ಜನ್ನು, V2 ಮತ್ತು V4ನ ಎಡ್ಜನ್ನು ಕ್ರಾಸ್ ಆಗ್ತದೆ. ಸೊ V5 ಮತ್ತು V3ಗೆ ಎಡ್ಜ್ ನಾನು ಔಟ್ಸೈಡಿಂದ ಈ V2 ಮತ್ತು V4ನ ಎಡ್ಜ್ ಕ್ರಾಸ್ ಆಗದ ಹಾಗೆ ಎಳಿಲಿಕ್ಕೆ ಆಗೋದಿಲ್ಲ. ದೇರ್ಫೋರ್ V3 and V5 have to be connected with an edge inside the pentagon. ಅದು ಹೊರಗಡೆಯಿಂದ ಆಗೋದಿಲ್ಲ, ಯಾಕೆ, ಹೊರಗಡೆಯಿಂದ ಆದರೆ ಈ ಎಡ್ಜ್ಗೆ ಇಂಟರ್ಸೆಕ್ಟ್ ಆಗ್ತದೆ. ಸೊ ಇಂಟರ್ಸೆಕ್ಟ್ ಆಗದ ಹಾಗೆ ಎಲ್ಲಿ ನಾನು ಇನ್ಸೈಡಲ್ಲಿ ಡ್ರಾ ಮಾಡ್ಬೋದು. Now we have to draw an edge between V1 and V4. V1 ಮತ್ತು V4ನ ನಡುವೆ ಎಡ್ಜ್ ಬೇಕಲ್ವಾ, ಇದೆರಡು ಬಾಕಿ ಆಯ್ತಲ್ವ, ಇದೆರಡು ಕನೆಕ್ಟ್ ಆಗಲಿಕ್ಕೆ V1 ಮತ್ತು V4. ಅಂದರೆ ಪ್ರತಿಯೊಂದು ವರ್ಟಿಸಸ್ಸನ್ನು ಕನೆಕ್ಟ್ ಮಾಡ್ತಾ ಹೋಗೋದು. ಇದು ಬಾಕಿದೆಲ್ಲ ಕನೆಕ್ಟ್ ಆಯಿತು, ಯಾವುದು ಕನೆಕ್ಟ್ ಆಗಲಿಲ್ಲ, V5 ಮತ್ತು V2 ಕನೆಕ್ಟ್ ಆಯಿತು, ಎಲ್ಲ ಕನೆಕ್ಟ್ ಆಯಿತು. V1 ಮತ್ತು V4 ಕನೆಕ್ಟ್ ಆಗಲಿಕ್ಕೆ ಬಾಕಿ ಉಂಟು.
ಅದನ್ನೆಲ್ಲ ಡ್ರಾ ಮಾಡ್ಬೋದು. ಇನ್ಸೈಡ್ ಡ್ರಾ ಮಾಡ್ಬೋದಾ? ಇಲ್ಲ. ಇನ್ಸೈಡ್ ಡ್ರಾ ಮಾಡಿದರೆ ಇಲ್ಲಿಗೆ ಇಂಟರ್ಸೆಕ್ಟ್ ಆಗ್ತದೆ. ಔಟ್ಸೈಡಿಂದ ಡ್ರಾ ಮಾಡ್ಬೋದಾ? ಔಟ್ಸೈಡಿಂದ ಹೀಗೆ ಡ್ರಾ ಮಾಡಿದರೆ V2 ಮತ್ತು V5ನ ಎಡ್ಜ್ಗೆ ಇಂಟರ್ಸೆಕ್ಟ್ ಆಗ್ತದೆ. ಹೀಗೆ ಡ್ರಾ ಮಾಡಿದರೆ ಕೂಡ V2 ಮತ್ತು V5ನ ಎಡ್ಜ್ಗೆ ಇಂಟರ್ಸೆಕ್ಟ್ ಆಗ್ತದೆ. ಸೊ this edge cannot be drawn inside or outside the pentagon without crossing any edge. ಹಾಗಾಗಿ ನನಗೆ ಯಾವುದಾದ್ರೂ ಎಡ್ಜನ್ನು ಕ್ರಾಸ್ ಮಾಡಿಯೇ V1 ಮತ್ತು V4 ಕನೆಕ್ಟ್ ಆಗಬೇಕು. therefore this graph is non planar. ನಾನಾಗ ಇದು ಎರಡು ಗ್ರಾಫ್ಸ್ ಅಂದರೆ ಯಾವುದು ಅಂತ ನಾನಾಗ ಹೇಳಿದ್ದೇನೆ. ಅಂದರೆ ಇದು ಸೆಕೆಂಡ್ ಗ್ರಾಫ್ ಯಾವುದು? 6 ವರ್ಟಿಸಸ್ ಆ್ಯಂಡ್ 9 ಎಡ್ಜಸ್. 6 ವರ್ಟಿಸಸ್ ಮತ್ತು 9 ಎಡ್ಜಸ್ ಇರುವಂತಹ ಗ್ರಾಫ್ಸ್ ಹೇಗಿರ್ಬೋದು? ಹೀಗಿರ್ತದೆ ಅಥವಾ ಹೀಗಿರ್ತದೆ. ಈಗೇನು ಪ್ರೂವ್ ಮಾಡಬೇಕು ನೀವು? ಈ ಸೆಕೆಂಡ್ ಗ್ರಾಫ್. ನೆಕ್ಸ್ಟ್ ಥಿಯರಮ್ ಯಾವುದು? Kuratowski's second graph is also non-planar. ಅದು ಈ ಗ್ರಾಫ್ ಕೂಡ 6 ವರ್ಟಿಸಸ್ ಮತ್ತು ರೆಗ್ಯುಲರ್ ಗ್ರಾಫ್ 6 ವರ್ಟಿಸಸ್ ಮತ್ತು 9 ಎಡ್ಜಸ್ ಇರುವಂತಹ ಗ್ರಾಫ್ ಕೂಡ ನಾನ್ ಪ್ಲೇನಾರ್ ಅಂತ ಪ್ರೂವ್ ಮಾಡಬೇಕು. ಹೇಗೆ ಪ್ರೂವ್ ಮಾಡ್ಬೋದು? ಸೇಮ್ ಹಾಗೆ ಮಾಡ್ತಾ ಹೋಗಿ. ಫಸ್ಟಿಗೆ ಏನು ಮಾಡಿದ್ವಿ ನಾವಿಲ್ಲಿ? 5 ವರ್ಟಿಸಸ್ ಯಾವುದು ಅಂತ ಕನ್ಸಿಡರ್ ಮಾಡಿದ್ವಿ. ಅಲ್ಲಿ ಎಷ್ಟು ವರ್ಟಿಸಸ್ ಬೇಕು? 6 ವರ್ಟಿಸಸ್. V1 V2 V3 ಅಪ್ ಟು V6 ಅರ್ಧ 6 ವರ್ಟಿಸಸ್ ಅಂತ ತಗೊಳ್ಳಿ. ಆಮೇಲೆ ಒಂದು ಸರ್ಕ್ಯೂಟ್, ಹೀಗೆ ಸರ್ಕ್ಯೂಟ್ ಹೋಗ್ತದಲ್ವಾ? ಈ ಸರ್ಕ್ಯೂಟನ್ನು ಡ್ರಾ ಮಾಡಿ. ಫಸ್ಟಿಗೆ ಸರ್ಕ್ಯೂಟ್ ಡ್ರಾ ಮಾಡಿ. ಮತ್ತೇನು? ಎಲ್ಲ ವರ್ಟಿಸಸ್ ಕೂಡ ಕನೆಕ್ಟ್ ಆಗಿದೆ? ಅಲ್ಲ, ಸ್ಟ್ರೈಟ್ ಆಗಿರುವಂಥ 2 ವರ್ಟಿಸಸ್ ಕನೆಕ್ಟ್ ಆಗಬೇಕು. ಇದು ಮತ್ತು ಇದು ಕನೆಕ್ಟ್ ಆಗಬೇಕು, ಇದು ಕನೆಕ್ಟ್ ಆಗಬೇಕಲ್ವಾ? ಫಸ್ಟಿಗೆ ಏನು ಮಾಡಿದ್ವಿ? ಸರ್ಕ್ಯೂಟ್ ಡ್ರಾ ಮಾಡಿದ್ರಿ. ಆಮೇಲೆ ಒಂದು ಇನ್ಸೈಡಲ್ಲಿ ಕನೆಕ್ಟ್ ಮಾಡ್ಬೋದು, ಇದು ಔಟ್ಸೈಡಲ್ಲಿ ಕನೆಕ್ಟ್ ಮಾಡಬಹುದು. ಆಮೇಲೆ ಯಾವುದು ಕನೆಕ್ಟ್ ಆಗಬೇಕು? ಇದೆರಡಲ್ವಾ? ಇದೆರಡನ್ನು ನನಗೆ ಇನ್ಸೈಡು ಕನೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಔಟ್ಸೈಡ್ ಕನೆಕ್ಟ್ ಮಾಡಿದರೂ ಕೂಡ ಎಡ್ಜ್ ಇಂಟರ್ಸೆಕ್ಟ್ ಆಗ್ತದೆ. ಅಷ್ಟು ಹೇಳಿದರೆ ಆಯಿತು, ಬೇಗ ಮುಗೀತದೆ ಈ ಥಿಯರಮ್. ಇದು ಹೋಮ್ವರ್ಕ್. ಪ್ರೂವ್ ಮಾಡಿ ನನಗೆ ಸೆಂಡ್ ಮಾಡಿ. ಇಲ್ಲಿಗೆ ನಾನು ಕ್ಲಾಸ್ ಮುಗಿಸ್ತೇನೆ. ರಾಮ್ ರಾಮ್.